ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ನಮ್ಮ ಜಗದ್ಗುರುಗಳಾದಂತಹ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸ್ಮರಿಸುತ್ತಾ, ಪ್ರೀತಿಯ ಮಕ್ಕಳೇ, ನಾವು ಇಂದು ಸಮಾಜ ವಿಜ್ಞಾನದಲ್ಲಿ ಇತಿಹಾಸದ ವಿಭಾಗದ ಮೊದಲನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದ ಬಗ್ಗೆ ನಾವು ಇವತ್ತು ಎರಡನೇ ಅವಧಿಯಲ್ಲಿ ನಾವು ಮಕ್ಕಳೇ ತಿಳ್ಕೊಳ್ಳೋಣ. ಇಲ್ಲಿ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಅಂತೇಳಿ ನಾವು ನೋಡಿದಾಗ, ಇವರು ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯಾಪಾರವನ್ನು ಮಾಡ್ತಾಯಿದ್ರು, ಮಧ್ಯಯುಗದಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯಾಪಾರ ಸಂಪರ್ಕವನ್ನು ಭಾರತದಲ್ಲಿ ಹೊಂದಿದ್ರು ಅಂತೇಳಿ ನಿನ್ನೆ ಕ್ಲಾಸಲ್ಲಿ ಮಕ್ಕಳೇ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕಾನ್ಸ್ಟಾಂಟಿನೋಪಲ್ ಯಾವ ರೀತಿಯಾಗಿ ವಶ ಆಯಿತು, ಮತ್ತು ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತೇಳಿ ಮಕ್ಕಳೇ ನಿನ್ನೆ ನಾವು ಕ್ಲಾಸಲ್ಲಿ ನೋಡಿದ್ವಿ. ಮಕ್ಕಳೇ, ಈ ಪರೀಕ್ಷೆಯ ದೃಷ್ಟಿಯಿಂದ ನಿಮಗೆ ಬಹಳ ಮುಖ್ಯವಾದಂತಹ ಒಂದು 2-3 ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ಕೇಳ್ತಾ ಹೋಗ್ತೀನಿ. ಭಾರತಕ್ಕೆ ಬಂದ ಯುರೋಪಿಯನ್ನರ ಒಂದು ಆಗಮನದಲ್ಲಿ ಒಂದು ವ್ಯಾಪಾರ ಸಂಬಂಧ ಮಧ್ಯಕಾಲದಲ್ಲಿ ಯಾವ ರೀತಿಯಾಗಿ ಇತ್ತು ಅಂತ ನೀವು ಅರ್ಥವನ್ನು ಮಾಡ್ಕೋಬೇಕತ್ತೆ. ಪ್ರಶ್ನೆಯನ್ನು ಕೇಳಿದರೆ 2 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಬರೀಬೇಕಾಗುತ್ತೆ ಮಕ್ಕಳು. ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತ ಸಂಬಾರ ಪದಾರ್ಥಗಳಿಗೆ ಬಹಳ ಪ್ರಸಿದ್ಧವಾದಂತಹ ಒಂದು ದೇಶ ಅಂತ ನಾವು ಕರಿತೀವಿ. ಮತ್ತು ನಮ್ಮ ಭಾರತ ದೇಶ ಏನು ಮಾಡ್ತಪ್ಪ ಅಂದರೆ, ಈ ಒಂದು ಸಂಬಾರ ಪದಾರ್ಥಗಳನ್ನು ಏನು ಮಾಡ್ತಿದೆಯಪ್ಪ ಅಂದರೆ ರಫ್ತನ್ನು ಮಾಡ್ತಿರೋದನ್ನು ನಾವು ಕಾಣ್ತೀವಿ. ಅಂದರೆ ಜೊತೆಗೆ ಇಲ್ಲಿ ಏನಾಗ್ತಿದೆ ಅಂದರೆ, ಭಾರತದ ಸಂಬಾರ ಪದಾರ್ಥಗಳಾದ ಮೆಣಸು ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ದಾಲ್ಚಿನ್ನಿ, ಏಲಕ್ಕಿ ಆಗಿರ್ಬೋದು, ಶುಂಠಿ ಮೊದಲಾದಂತಹ ಒಂದು ಪದಾರ್ಥಗಳನ್ನು ಭಾರತ ದೇಶ ಉತ್ಪಾದನೆಯನ್ನು ಮಾಡ್ತಾಯಿತ್ತು. ಈ ಉತ್ಪಾದನೆ ಮಾಡಿದಂತಹ ಒಂದು ವಸ್ತುಗಳನ್ನು ಯುರೋಪಿನಲ್ಲಿ ಏನು ಮಾಡ್ತಿತ್ತು, ಮಾರಾಟವನ್ನು ಮಾಡ್ತಿತ್ತು. ಯುರೋಪಿನ ದೇಶಗಳಲ್ಲಿ ಈ ಭಾರತದ ಸಂಬಾರ ಪದಾರ್ಥಗಳಿಗೆ ಹೆಚ್ಚಿನವಾದಂತಹ ಒಂದು ಬೇಡಿಕೆ ಇತ್ತು ಅಂತೇಳಿ ಮಕ್ಕಳೇ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ. ಹಾಗೆ ಮಧ್ಯಕಾಲದಲ್ಲೂ ಸಹ ಭಾರತ ಮತ್ತು ಯುರೋಪಿನ ನಡುವೆ ಈ ಒಂದು ವ್ಯಾಪಾರ ಸಂಬಂಧ ಮುಂದುವರಿತಾನೆ ಇತ್ತು ಅಂತ ನಾವು ನೋಡ್ತೀವಿ. ಇದನ್ನು ಇಟಲಿಯ ವರ್ತಕರು ಹೆಚ್ಚಾಗಿ ಬಳಸಿಕೊಂಡು ಹೆಚ್ಚು ಲಾಭವನ್ನು ಪಡ್ಕೊಂಡ್ರು ಅಂತ ನಾವು ಹೇಳ್ತೀವಿ. ಹೀಗೆ ಏಷ್ಯಾದಿಂದ ಬಂದಂಥ ಸರಕುಗಳಿಗೆ ಇಟಲಿಯ ವರ್ತಕರು ಹೆಚ್ಚು ಲಾಭವನ್ನು ಪಡ್ಕೊಂಡ್ರು. ಹಾಗೆ ನಾವು ಕಾನ್ಸ್ಟಾಂಟಿನೋಪಲ್ ನಗರದ ವಶ ಅಂತ ನೋಡಿದ್ವಿ. 1453ರಲ್ಲಿ ಅಟೋಮನ್ ಟರ್ಕರು ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡ್ರು ಅಂತಲೂ ಸಹ ನಾವು ನೋಡ್ತೀವಿ. ಹೀಗೆ ಮತ್ತು ನಂತರ ಪ್ರಶ್ನೆ ನಾವು ನೋಡೋದಾದರೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳು ಯಾವುವು ಅಂತ ಮಕ್ಕಳೇ ಇದು ಸಹ 1 ಅಥವಾ 2 ಅಂಕದ ಪ್ರಶ್ನೆಯನ್ನು ಕೇಳ್ಬೋದು. ಒಂದು ದಿಕ್ಸೂಚಿ, ಮತ್ತು ಆಸ್ಟ್ರೋಲೋಬ್ ಅಥವಾ ಅದನ್ನು ನಾವು ಏನಂತ ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದು, ಇವು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳು ಅಂತ ನೋಡಿದ್ವಿ ಮಕ್ಕಳೇ. ಹಾಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು, ಎಷ್ಟರಲ್ಲಿ ಕಂಡುಹಿಡಿದ್ರು ಅಂತ ನಾವು ನೋಡಿದಾಗ, ವಾಸ್ಕೋ ಡ ಗಾಮ 1498ರಲ್ಲಿ ಇವರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ್ರು ಅಂತೇಳಿ ನೋಡ್ತೀವಿ. ಹಾಗೆ ಯುರೋಪಿನ ವ್ಯಾಪಾರಿ ಕಂಪನಿಗಳು ಅಂತೇಳಿ ನಾವು ನೋಡಿದಾಗ, ಮೊದಲನೇದಾಗಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು ಅಂತ ನಾವು ಮಕ್ಕಳೇ ನೋಡ್ತೀವಿ. ಈ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಮತ್ತು ಕೊನೆಯ ಯುರೋಪಿಯನ್ನರು ಯಾರಪ್ಪ ಅಂದರೆ, ನಾವು ಮಕ್ಕಳೇ ನಿಮಗೆ 1 ಅಂಕದ ಪ್ರಶ್ನೆ, ಭಾರತಕ್ಕೆ ಬಂದ ಮೊದಲ ಮತ್ತು ಕೊನೆಯ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ ನೀವೇನು ಬರಿಬೇಕಾಗುತ್ತೆಪ್ಪ ಅಂದರೆ ಪೋರ್ಚುಗೀಸರು ಅಂತೇಳಿ ನೀವು ನೆನಪನ್ನು ಇಟ್ಕೋಬೇಕಾಗುತ್ತೆ ಮಕ್ಕಳು. ಹಾಗೆ ನಿನ್ನೆ ಕ್ಲಾಸಲ್ಲಿ ನಾವು ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲೀಷರನ್ನು ನಾವು ನೋಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಯಾರಪ್ಪ ಅಂದರೆ ಫ್ರೆಂಚರು ಅಂತ ಮಕ್ಕಳೇ ನೋಡೋಣ. ಈ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಬೋರ್ಡಲ್ಲಿ ಬರೀತೀನಿ, ಎಲ್ಲರೂ ಬರ್ಕೊಡ್ರಿ. ಫ್ರೆಂಚರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿ ಆಯಿತು.
ಸಕ್ಕರೆ ಒಡೆತನದ ಕಂಪನಿ. ನೆಕ್ಸ್ಟ್ ಪಾಯಿಂಟ್, 1668ರಲ್ಲಿ ಸೂರತ್ನಲ್ಲಿ ದಾಸ್ತಾನು ಮಳಿಗೆ ಎಲ್ಲಿ? ಸೂರತ್. ಇಲ್ಲಿ ಎಷ್ಟರಲ್ಲಿ? 1668ರಲ್ಲಿ ಪ್ರಾರಂಭವನ್ನು ಮಾಡಿದ್ರು. ಇವರ ಒಂದು ವ್ಯಾಪಾರ ಕೇಂದ್ರಗಳು ವ್ಯಾಪಾರ ಕೇಂದ್ರಗಳು ಅಂತ ನಾವು ನೋಡಿದಾಗ ಮಚಲಿಪಟ್ಟಣ, ಮಾಹೆ, ಕಾರೈಕಲ್ಲು, ಕಾಸಿಂ ಬಜಾರ್, ಬಾಲಸೂರು, ಚಂದ್ರನಗರ, ನೆಕ್ಸ್ಟ್ ರಾಜಧಾನಿ ಉಂಟು ಯಾವುದಪ್ಪ ಅಂದರೆ ಪುದುಚೇರಿ ಅಥವಾ ಪಾಂಡಿಚೇರಿ. ಇಲ್ಲಿ ಪಾಂಡಿಚೇರಿಯ 1776 ಇವರ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಡೂಪ್ಲೆ. ಗವರ್ನರ್ ಜನರಲ್ ಕಾಣಿಸ್ತಿದೆ ಮಕ್ಕಳೇ? ಬರ್ತಿದ್ರೆ ಗವರ್ನರ್ ಜನರಲ್ ಡೂಪ್ಲೆ. 1776 ರಾಜಧಾನಿ. ಈ ಡೂಪ್ಲೆ ಯಾರಪ್ಪ ಅಂದರೆ ಡೂಪ್ಲೆ ಅಂತ ನಾವು ಬರ್ತೀವಿ. ಈ ಡೂಪ್ಲೆ ಯಾರು ಅಂತ ನಾವು ಈಗ ಮಕ್ಕಳು ನೋಡೋಣ. ಇನ್ನೊಬ್ಬ ಮಹತ್ವಾಕಾಂಕ್ಷಿ, ಇನ್ನೊಬ್ಬ ದಕ್ಷಿಣ ಭಾರತದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಲು ಬ್ರಿಟಿಷರೊಡನೆ ಸಂಘರ್ಷಕ್ಕಿಳಿದನು. ಇದು ಕರ್ನಾಟಕ ಯುದ್ಧಕ್ಕೆ ಕಾರಣ ಆಯಿತು. ಮಕ್ಕಳ ಬೋರ್ಡ್ ಕಾಣಿಸ್ತಿದೇನಾ? ಮಕ್ಕಳೇ ಇಲ್ಲಿ ನೋಡಿ, ಫ್ರೆಂಡ್ಸರು ಅಂತೇಳಿ ನಾವು ನೋಡಿದಾಗ ಮಕ್ಕಳೇ ಇಲ್ಲಿ ಫ್ರೆಂಚರು ಅಂತ ನಾವು ನೋಡಿದಾಗ ಫ್ರೆಂಚರು ಈಸ್ಟ್ ಇಂಡಿಯಾ ಕಂಪನಿಯನ್ನ 1664ರಲ್ಲಿ ಒಂದು ಸರ್ಕಾರಿ ಒಡೆತನದ ಒಂದು ಕಂಪನಿ ಆಯಿತು. ಯಾವುದು? ಈಸ್ಟ್ ಇಂಡಿಯಾ ಕಂಪನಿ. ಇದು ಒಂದು ಸರ್ಕಾರಿ ಒಡೆತನದ ಕಂಪನಿಯಾಗಿ ಬೆಳಕಿಗೆ ಬಂತು. ಎಷ್ಟರಲ್ಲಿ? 1664ರಲ್ಲಿ. ಆಯ್ತಾ? ಇವರು ಈ ಫ್ರೆಂಚರು ತಮ್ಮ ಈ ಒಂದು ದಾಸ್ತಾನು ಮಳಿಗೆಯನ್ನು ಎಲ್ಲಿ ಪ್ರಾರಂಭಿಸಿದ್ರು ಅಂತೇಳಿ ನಾವು ನೋಡೋದಾದ್ರೆ ಸೂರತ್ನಲ್ಲಿ. ಇವರು ತಮ್ಮ ದಾಸ್ತಾನು ಮಳಿಗೆಯನ್ನು ಎಲ್ಲಿ ಪ್ರಾರಂಭಿಸಿದ್ರು ಅಂದರೆ ಸೂರತ್ನಲ್ಲಿ. ಎಷ್ಟರಲ್ಲಿ ಅಂದರೆ 1668ರಲ್ಲಿ. ಹಾಗೆ ಈ ಒಂದು ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವುವು ಅಂತ ಹೇಳೋದಾದ್ರೆ
ಇವರು ಯಾವ ಒಂದು ಪ್ರದೇಶಗಳಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು ಅಂತ ನೋಡಿದ್ರೆ ಯಾವ್ದು ಅಂದ್ರೆ ಮಚಲಿಪಟ್ಟಣ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಸೂರ್ ಮತ್ತು ಚಂದ್ರನಗರ ಇವರ ಒಂದು ವ್ಯಾಪಾರ ಕೇಂದ್ರಗಳು. ಮಕ್ಕಳೇ, ನಿಮಗೆ 1 ಅಥವಾ 2 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಪಟ್ಟಿ ಮಾಡಿ, ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಪಟ್ಟಿ ಮಾಡಿ ಅಂತೇಳಿ ಮಕ್ಕಳೇ ನಿಮಗೆ ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ನೀವು ಯಾವುದು ಆನ್ಸರ್ ಮಾಡಬೇಕಾಗುತ್ತೆ. ಮಚಲಿಪಟ್ಟಣ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಸೂರ್, ಚಂದ್ರನಗರ ಇವು ಫ್ರೆಂಚರ ವ್ಯಾಪಾರ ಕೇಂದ್ರಗಳು. ನಂತರ ಈ ಒಂದು ಫ್ರೆಂಚರ ರಾಜಧಾನಿ ಯಾವುದು ಅಂತೇಳಿ 1 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಇವರ ಒಂದು ರಾಜಧಾನಿ ಯಾವುದು ಅಂದರೆ ಪುದುಚೇರಿ ಅಥವಾ ಪಾಂಡಿಚೇರಿ. ಫ್ರೆಂಚರ ರಾಜಧಾನಿ ಯಾವುದು ಮಕ್ಕಳೇ? ಯಾವುದು? ಪುದುಚೇರಿ. ವೆರಿ ಗುಡ್. ಅಥವಾ ಪಾಂಡಿಚೇರಿ. ವೆರಿ ಗುಡ್ ಮಕ್ಕಳೇ. ಇದು ಎಷ್ಟರಲ್ಲಿ? 1746ರಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ನೋಡ್ರಿ ಮಕ್ಕಳಲ್ಲಿ ಫ್ರೆಂಚರ ಒಂದು ಗವರ್ನರ್ ಜನರಲ್ ಆಗಿ ಬಂದವರು ಯಾರಪ್ಪ ಅಂದ್ರೆ ಡುಪ್ಲೆ. ಫ್ರೆಂಚರ ಒಂದು ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಈ ಒಂದು ಡುಪ್ಲೆ. ವೆರಿ ಇಂಪಾರ್ಟೆಂಟ್ ಇದು. ಫ್ರೆಂಚರ ಗವರ್ನರ್ ಜನರಲ್ ಆಗಿ ಬಂದವರು ಯಾರಪ್ಪ ಅಂದ್ರೆ ಡುಪ್ಲೆ. ಇವನು ಏನ್ ಮಾಡಿದ್ನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನ ಸ್ಥಾಪನೆಯನ್ನ ಮಾಡೋದಕ್ಕೋಸ್ಕರ ಇವನು ಬ್ರಿಟಿಷರ ಜೊತೆಗೆ ಸಂಘರ್ಷಕ್ಕೆ ಇಳಿದ. ಯಾರ ಜೊತೆಗೆ? ವ್ಯಾಪಾರ ಅಂದ್ರೆ ದಕ್ಷಿಣ ಭಾರತವನ್ನೇ ಇವನು ಬಹಳ ಮಹತ್ವಾಕಾಂಕ್ಷಿಯಾಗಿದ್ದ. ಇಡೀ ದಕ್ಷಿಣ ಭಾರತವನ್ನೇ ಗೆಲ್ಲಬೇಕು ಅನ್ನೋ ಒಂದು ಮನೋಭಾವ ಇವನಿಗೆ ಇತ್ತು. ಅದಕ್ಕೋಸ್ಕರ ಇವನೇನ್ ಮಾಡ್ದ? ಇಂಗ್ಲಿಷರ ಜೊತೆ ಸಂಘರ್ಷಕ್ಕೆ ಇಳಿದ. ಇವನೇನು ಇಂಗ್ಲಿಷರ ಜೊತೆ ಸಂಘರ್ಷಕ್ಕೆ ಇಳಿದಿದ್ದು ಏನಾಯ್ತಪ್ಪ ಅಂದ್ರೆ ಕಾರ್ನಾಟಿಕ್ ಯುದ್ಧಕ್ಕೆ ಕಾರಣ ಆಯಿತು. ಮಕ್ಕಳೇ, ಈ ಡುಪ್ಲೆಯಿಂದಾಗಿ ಏನಾಗುತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ 3 ಕಾರ್ನಾಟಿಕ್ ಯುದ್ಧಗಳು ಪ್ರಾರಂಭ ಆಗ್ತವೆ. ಅದನ್ನು ನಾವು ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ಈ ಡುಪ್ಲೆಯ ಒಂದು ಜೀವನ ಒಂದು ಚರಿತ್ರೆಯನ್ನು ನಾವೀಗ ತಿಳ್ಕೊಳ್ಳೋಣ. ಮಕ್ಕಳೇ, ಇಲ್ಲಿ ನಾವು ಡುಪ್ಲೆ ಯಾರು ಅಂತೇಳಿ ನಾವು ನೋಡ್ತಂದ್ರೆ ಡುಪ್ಲೆ ಭಾರತದಲ್ಲಿ ಫ್ರೆಂಚ್ ಅಧಿಪತ್ಯದ ಮೇಲಿನ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದರು. ಎಷ್ಟರಲ್ಲಿ? 1742ರಲ್ಲಿ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪಿಸೋದಕ್ಕೋಸ್ಕರ ಭಾರತಕ್ಕೆ ಬಂದಂತಹ ಗವರ್ನರ್ ಜನರಲ್. ಯಾವ ಗವರ್ನರ್ ಜನರಲ್ ಅಂದರೆ ಫ್ರೆಂಚರ ಗವರ್ನರ್ ಜನರಲ್. ಭಾರತದ ಮೇಲೆ ಇವರು ರಾಜಕೀಯ ಅಧಿಪತ್ಯದ ಒಂದು ಸ್ಥಾಪನೆಯ ಕನಸನ್ನು ಕಾಣ್ತಿದ್ದವರು ಯಾರಪ್ಪ ಅಂದರೆ ಡುಪ್ಲೆ. ಈ ಡುಪ್ಲೆ ದೇಶೀಯ ರಾಜ್ಯಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಯಾರ ಜೊತೆಗೆ? ದೇಶೀಯ ರಾಜ್ಯಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ. ಡುಪ್ಲೆ ಕಟ್ಟಿದಂತಹ ದೇಶಿ ಸೈನಿಕರಿಂದಲೇ ಹೈದರಾಲಿಯೂ ಸಹ ಒಂದು ಪಡೆಯಿಂದ ಇವನು ತರಬೇತಿಯನ್ನು ಪಡ್ಕೊಂಡಿದ್ದ. ಬ್ರಿಟಿಷರಿಗೆ ಡುಪ್ಲೆಯು ತಮ್ಮ ಅಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡಿದ್ದ. ಅಂದರೆ ಯಾರಿಗಪ್ಪ ಅಂದರೆ ಬ್ರಿಟಿಷರಿಗೆ ಯಾರು ಒಂದು ಸವಾಲಾಗಿ ಕಂಡ್ರಪ್ಪ ಅಂದರೆ ಡುಪ್ಲೆ. ಹೀಗೆ ಕಾರ್ನಾಟಿಕ್ ಯುದ್ಧ ಅನ್ನೋದು ದಖನ್ ಮೇಲಿನ ಅಧಿಪತ್ಯ ಸ್ಥಾಪನೆಗೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಡುಪ್ಲೆ 1746ರಲ್ಲಿ ಮದ್ರಾಸ್ ಕದಂಡದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಆ ಒಂದು ಯಶಸ್ವಿಯನ್ನು ಪಡ್ಕೊಳ್ತಾರೆ. ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷ ಇದೆಯಲ್ಲ 1754ರವರೆಗೆ ನಡೆಯುತ್ತೆ. ಯಾರ ನಡುವೆ? ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ಒಂದು ಸಂಘರ್ಷ ನಡೆಯುತ್ತೆ. ಅದು ಎಲ್ಲಿವರೆಗೆ ನಡೆಯುತ್ತೆ ಅಂದರೆ 1754ರವರೆಗೂ ಸಹ ಈ ಒಂದು ಯುದ್ಧ ಅನ್ನೋದು ಅಥವಾ ಸಂಘರ್ಷ ಅನ್ನೋದು ನಡೆಯುತ್ತೆ. ನಂತರ ಫ್ರಾನ್ಸಿನ ಸರ್ಕಾರವೇ ಶಾಂತಿಯುತವನ್ನು ಶಾಂತಿಯನ್ನು ಬಯಸಿ ಡುಪ್ಲೆಯನ್ನು ಮತ್ತೆ ಹಿಂದಕ್ಕೆ ಕರೆಸ್ಕೊಳ್ಳುತ್ತೆ. ಯಾವುದು? ಫ್ರಾನ್ಸ್ ಸರ್ಕಾರ ಈ ಒಂದು ಶಾಂತಿಯನ್ನು ಬಯಸಿ ಇವನನ್ನು ಮತ್ತೆ ವಾಪಸ್ ಹಿಂದಕ್ಕೆ ಕರೆಸ್ಕೊಳುತ್ತೆ. ಯಾಕಂದರೆ ಡುಪ್ಲೆ ಏನು ಮಾಡ್ತಿದ್ನಪ್ಪ ಅಂದರೆ ಯುದ್ಧ ಪ್ರಿಯನಾಗಿದ್ದ. ಅಂದರೆ ಅವನು ಯುದ್ಧವನ್ನು ಮಾಡಿ ಇಡೀ ದಕ್ಷಿಣ ಭಾರತವನ್ನೇ ಗೆಲ್ಲಬೇಕು ಅಂತ ಇದ್ದ. ಅದಕ್ಕೋಸ್ಕರ ಫ್ರಾನ್ಸ್ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಅವನನ್ನು ಅಧಿಕಾರದಿಂದ ಹಿಂದೆ ಕರೆಸ್ಕೊಳುತ್ತೆ ಮಕ್ಕಳು.
ಈಗ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ. ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪ್ರತಿಸ್ಪರ್ಧೆ. ಮಕ್ಕಳೇ, ನಾವು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ ಅಂತೇಳಿ ನಾವು ನೋಡೋದಾದರೆ, ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಒಂದು ವೇಳೆಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸೋಕ್ಕಾಗ್ದೇ ಅವರು ರಾಜಕೀಯ ಒಂದು ರಂಗದಿಂದ ಹಿಂದೆ ಸರಿಕೊಳ್ತಾರೆ. ಯಾರು? ಪೋರ್ಚುಗೀಸರು ಮತ್ತು ಡಚ್ಚರ ಒಂದು ಪೈಪೋಟಿಯನ್ನು ಎದುರಿಸೋಕ್ಕಾಗ್ದೇ ಏನು ಮಾಡ್ತಾರೆ, ಅವರು ಹಿಂದೆ ಸರಿಕೊಳ್ತಾರೆ. ಪೋರ್ಚುಗೀಸರು ಮತ್ತು ಡಚ್ಚರ ಒಂದು ಪೈಪೋಟಿಯನ್ನು ಎದುರಿಸೋಕ್ಕೆ ಆಗ್ದೇ ಇವ್ರು ಯಾರು ಮಾಡ್ತಾರೆ, ಫ್ರೆಂಚರು ಪೈಪೋಟಿಯನ್ನು ಎದುರಿಸೋಕ್ಕಾಗ್ದೇ ಇಲ್ಲಿ ಏನಾಗ್ತಿದೆಪ್ಪ ಅಂದರೆ, ಫ್ರೆಂಚರ ಒಂದು ಪೈಪೋಟಿಯನ್ನು ಎದುರಿಸೋಕ್ಕಾಗ್ದೇ ಪೋರ್ಚುಗೀಸರು ಮತ್ತು ಡಚ್ಚರು ಈ ಒಂದು ಹಿಂದೆ ಸರಿತಾರೆ. ಅಂತಿಮವಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಾಬಲ್ಯವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಅನೇಕ ಯುದ್ಧಗಳು ನಡೀತವೆ. ಇದೇ ಸಂದರ್ಭದಲ್ಲಿ ಏನಾಯ್ತಂದರೆ, ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆಯೋದಕ್ಕೋಸ್ಕರ ಫ್ರೆಂಚರು ಮತ್ತು ಇಂಗ್ಲೀಷರು ಇಬ್ಬರೂ ಸಹ ಪ್ರಯತ್ನವನ್ನು ಪಡ್ತಾರೆ. ಎಲ್ಲಿ ಅಂದರೆ ಹೈದರಾಬಾದ್ ಮತ್ತು ಕರ್ನಾಟಕ. ಹೈದರಾಬಾದ್ ಮತ್ತು ಕರ್ನಾಟಕ ಪ್ರದೇಶದಲ್ಲಿ ಯಾರಪ್ಪ ಅಂದರೆ ಇಂಗ್ಲೀಷರು ಮತ್ತು ಫ್ರೆಂಚರು. ಈ ಎರಡು ಪ್ರದೇಶಗಳಲ್ಲಿ ಏನಾಗುತ್ತಂದರೆ, ಈ ಒಂದು ರಾಜಕೀಯ ಅಸ್ಥಿರತೆ ಅನ್ನೋದಲ್ಲಿ ಕಂಡುಬರುತ್ತೆ. ಈ ಒಂದು ಅಸ್ಥಿರತೆಯ ಲಾಭವನ್ನು ಪಡೆಯೋದಕ್ಕೋಸ್ಕರ ಯಾರು ಪ್ರಯತ್ನವನ್ನು ಪಡ್ತಾರಪ್ಪ ಅಂದರೆ ಇಂಗ್ಲೀಷರು ಮತ್ತು ಫ್ರೆಂಚರು. ಎಲ್ಲಿ? ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ ಒಂದು ರಾಜಕೀಯ ಅಸ್ಥಿರತೆ ಕಂಡುಬರುತ್ತೆ. ಇದನ್ನು ನಾವು ಉಪಯೋಗಿಸ್ಕೊಂಡವರು ಯಾರಪ್ಪ ಅಂದರೆ ಇಂಗ್ಲೀಷರು ಮತ್ತು ಫ್ರೆಂಚರು. ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ 3 ಕರ್ನಾಟಕ ಯುದ್ಧಗಳು ಪ್ರಾರಂಭವಾಗ್ತವೆ. ಮಕ್ಕಳೇ, ಈಗ ನಾವು ಒಂದೊಂದೇ ಕರ್ನಾಟಕ ಯುದ್ಧದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕರ್ನಾಟಕ ಯುದ್ಧ. ಮೊದಲನೇ ಕರ್ನಾಟಕ ಮಕ್ಕಳೇ 1946ರಿಂದ 48. ಮೊದಲನೇ ಕರ್ನಾಟಕ ಯುದ್ಧ ಬರ್ಕೊಡ್ರಿ. ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಬೋರ್ಡಿನಾ ಎಂಬ ಫ್ರೆಂಚ್ ಮುಖ್ಯಸ್ಥ, ಫ್ರೆಂಚ್ ಸೇನಾ ಮುಖ್ಯಸ್ಥ ಬ್ರಿಟಿಷರಿಂದ
ಮದ್ರಾಸನ್ನು ವಶಪಡಿಸಿಕೊಂಡನು. ನೆಕ್ಸ್ಟ್ ಪಾಯಿಂಟ್, ಅಸಹಾಯಕರಾದ ಬ್ರಿಟಿಷರು ಕರ್ನಾಟಕದ ನವಾಬನಾದ ಅನ್ವರುದ್ದೀನನನ್ನು ಅನ್ವರುದ್ದೀನನ ಸಹಾಯ ಯಾಚಿಸಿದರು. ಅನ್ವರುದ್ದೀನನು ಅನ್ವರುದ್ದೀನನು ಫ್ರೆಂಚರ ವಿರುದ್ಧ ಸೈನ್ಯವನ್ನು ಕಳಿಸಿ ಸೋಲನ್ನು ಅನುಭವಿಸಿದನು. ನೆಕ್ಸ್ಟ್ ಅನ್ವರುದ್ದೀನ್ ಡೂಪ್ಲೆಗೆ ಕಾಣಿಸುತ್ತಾ ಮಕ್ಕಳ? ಇಲ್ಲ ಕಾಣಿಸುತ್ತಾ? ಅನ್ವರುದ್ದೀನ್ ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣವನ್ನು ಪಡೆದು ಮಾರಿಷಸ್ಗೆ ಹೊರಟು ಹೋದನು. ಕೋಪಗೊಂಡ ಡೂಪ್ಲೆಯು ಮದ್ರಾಸನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ಮಾಡಿದನು. ಮದ್ರಾಸನ್ನು ಮತ್ತೆ ಪಡೆಯಲು ವಿಫಲ ಪ್ರಯತ್ನ ಮಾಡಿದನು. ಈ ಯುದ್ಧವು ಅಂತಿಮವಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ಮೇಲೆ ನಡುವೆ ಆದ ಎಕ್ಸ್ಟ್ರಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಮಕ್ಕಳೇ ಇಲ್ಲಿ ನೋಡಿ, ಮೊದಲನೇ ಕಾರ್ನಾಟಿಕ್ ಯುದ್ಧ ಅಂತ ನಾವು ನೋಡೋದಾದ್ರೆ 1746ರಿಂದ 48. ಇಲ್ಲಿ ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಬೋರ್ಡಿನ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥ, ಯಾರ
ಕೋರಿಕೆಯ ಮೇರೆಗೆ ಈ ಒಂದು ಫ್ರೆಂಚರ ಸೇನಾ ಮುಖ್ಯಸ್ಥನಾಗಿದ್ದಂತಹ ಯಾರು ಲಬೋರ್ಡಿನ, ಫ್ರೆಂಚರ ಸೇನಾ ಮುಖ್ಯಸ್ಥನಾದಂತಹ ಲಬೋರ್ಡಿನ ಇಂಗ್ಲಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡ. ಯಾರ ಮೇರೆಗೆ? ಡೂಪ್ಲೆಯ ಮೇರೆಗೆ ಫ್ರೆಂಚರ ಸೇನಾ ಮುಖ್ಯಸ್ಥನಾದಂತಹ ಲಬೋರ್ಡಿನ ಯಾರಿಂದ? ಇಂಗ್ಲಿಷರಿಂದ ಏನನ್ನು ವಶಪಡಿಸಿಕೊಂಡ? ಮದ್ರಾಸನ್ನು ವಶಪಡಿಸಿಕೊಂಡ. ಈ ಯಾರಿಂದ? ಇಂಗ್ಲಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡಲ್ಲ. ಹಾಗಾದರೆ ಆವಾಗ ಅಸಹಾಯಕರಾದವರು ಯಾರಪ್ಪ ಅಂದರೆ ಬ್ರಿಟಿಷರು. ಆಗ ಅಸಹಾಯಕರಾದಂತಹ ಬ್ರಿಟಿಷರು. ಯಾಕಂದರೆ ಬ್ರಿಟಿಷರಿಂದಲೇ ಇವನು ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಆ ಬ್ರಿಟಿಷರು ಯಾವ ಪ್ರದೇಶವನ್ನು ಕಳ್ಕೊಳ್ತಾರೆ? ಮದ್ರಾಸನ್ನು ಪಡ್ಕೊಳ್ತಾರೆ. ಈ ಮದ್ರಾಸ ಆಗ ಅಸಹಾಯಕರಾದವರು ಯಾರು ಅಂದರೆ ಬ್ರಿಟಿಷರು. ಇವರು ಕರ್ನಾಟಕದ ನವಾಬನಾದಂತಹ ಅನ್ವರುದ್ದೀನನ ಸಹಾಯವನ್ನು ಕೇಳ್ತಾರೆ. ಯಾರು? ಬ್ರಿಟಿಷರು. ಯಾರ ಸಹಾಯ ಕೇಳ್ತಾರೆ? ಕರ್ನಾಟಕದ ನವಾಬನಾದಂತಹ ಅನ್ವರುದ್ದೀನನ ಸಹಾಯವನ್ನು ಕೇಳ್ತಾರೆ. ಆಗ ಅನ್ವರುದ್ದೀನನು ಫ್ರೆಂಚರ ವಿರುದ್ಧ ಸೈನ್ಯವನ್ನು ಕಳುಹಿಸಿ ಸೋಲನ್ನು ಅನುಭವಿಸ್ತಾರೆ. ಅನ್ವರುದ್ದೀನನ ಸಹಾಯವನ್ನು ಯಾರು ಕೇಳ್ತಾರೆ? ಬ್ರಿಟಿಷರು ಕೇಳ್ತಾರೆ. ಆಗ ಅನ್ವರುದ್ದೀನ ಏನು ಮಾಡ್ತಾನೆ? ಫ್ರೆಂಚರ ವಿರುದ್ಧ ಸೈನ್ಯವನ್ನು ಕಳಿಸ್ಕೊಳ್ತಾನೆ. ಇವನು ಯಾರು? ಬ್ರಿಟಿಷರ ಪರವಾಗ್ತಾನೆ. ಯಾರು? ಅನ್ವರುದ್ದೀನ. ಬ್ರಿಟಿಷರ ಪರವಾಗಿ ಯಾರ ವಿರುದ್ಧ? ಫ್ರೆಂಚರ ವಿರುದ್ಧ ಸೈನ್ಯವನ್ನು ಕಳಿಸ್ಕೊಡ್ತಾನೆ. ಆ ಸೈನ್ಯದಲ್ಲಿ ಇವನು ಸೋಲನ್ನು ಅನುಭವಿಸ್ತಾನೆ. ಯಾರು ಸೋಲನ್ನು ಅನುಭವಿಸಿದ್ದು? ಅನ್ವರುದ್ದೀನ್. ಯಾಕೆ ಅವನು ಸೋಲನ್ನು ಅನುಭವಿಸ್ತಾನೆ? ಇಂಗ್ಲಿಷರ ಮಾತನ್ನು ಕೇಳಿಕೊಂಡು ಅನ್ವರುದ್ದೀನ್ ಏನು ಮಾಡ್ತಾನೆ? ಫ್ರೆಂಚರ ವಿರುದ್ಧ ಸೈನ್ಯವನ್ನು ಕಳಿಸಿ ಸೋಲನ್ನು ಅನುಭವಿಸ್ತಾನೆ ಮಾಡ್ತಾನೆ. ಹಾಗೆ ಅನ್ವರುದ್ದೀನ್ ಏನು ಮಾಡ್ತಾನಪ್ಪ ಅಂದರೆ ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣವನ್ನು ಪಡ್ಕೊಂಡು ಎಲ್ಲಿ ಓಡಿ ಹೋಗ್ತಾನಪ್ಪ ಅಂದರೆ ಮಾರಿಷಸ್ಗೆ ಓಡಿ ಹೋಗ್ತಾನೆ. ಇವನೇನು ಮಾಡ್ದ? ಅನ್ವರುದ್ದೀನನು ಬ್ರಿಟಿಷರಿಗೆ ಸಹಾಯ ಮಾಡೋದಕ್ಕೋಸ್ಕರ ಡೂಪ್ಲೆ ಜೊತೆಗೆ ಸೈನ್ಯವನ್ನು ಕಳಿಸ್ಕೊಡ್ತಾನೆ. ಅಲ್ಲಿ ಸೋಲನ್ನು ಅನುಭವಿಸ್ತಾನೆ. ಕೊನೆಗೆ ಇನ್ನು ಅನ್ವರುದ್ದೀನ್ ಏನು ಮಾಡ್ತಾನೆ? ಬ್ರಿಟಿಷರ ಒಂದು ಸಹಾಯ, ಬ್ರಿಟಿಷರಿಂದ ಹಣವನ್ನು ಪಡ್ಕೊಂಡು ಏನು ಮಾಡ್ತಾನೆ? ಮಾರಿಷಸ್ಗೆ ಓಡಿ ಹೋಗ್ತಾನೆ. ಯಾರು? ಅನ್ವರುದ್ದೀನ್. ಆಗ ಕೋಪ ಬಂದಿದ್ದು ಯಾಕಪ್ಪ ಅಂದರೆ ಡೂಪ್ಲೆಗೆ. ಆಗ ಕೋಪ ಬಂದಿದ್ದಾರಿಗೆ ಡೂಪ್ಲೆಗೆ. ಡೂಪ್ಲೆ ಆಗ ಏನು ಮಾಡ್ದಂತ ಮದ್ರಾಸನ್ನು ಮತ್ತೆ ಪಡೆಯೋದಕ್ಕೆ ವಿಫಲವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈ ಯುದ್ಧ ನಡೆದು ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆಗುತ್ತೆ. ಮೊದಲನೇ ಕರ್ನಾಟಕ ಯುದ್ಧ ಎಲ್ಲಿ ನಡೆಯುತ್ತೆ? ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ನಡೆಯುತ್ತೆ. ಇಲ್ಲಿ ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದ ಯಾವುದಪ್ಪ ಅಂದರೆ ಏಕ್ಸ್ಲಾ ಚಾಪೆಲ್. ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇಲ್ಲಿ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಆದಂತಹ ಒಪ್ಪಂದ ಯಾವುದು ಅಂತ ಕೇಳ್ತಾರೆ. ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಆದಂತಹ ಒಪ್ಪಂದ ಯಾವುದಂದ್ರೆ ಏಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಅನ್ನೋದು ಮುಕ್ತಾಯಗೊಳ್ಳುತ್ತೆ. ಅಲ್ಲಿ ಇದು ಮೊದಲನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳುತ್ತೆ. ನಿಮಗೆ ಒಂದು ಅಂಕದ ಪ್ರಶ್ನೆ ಮಕ್ಕಳು ಕೇಳ್ತಾರೆ. ಮೊದಲನೇ ಕರ್ನಾಟಕ ಯುದ್ಧ ಎಷ್ಟು ನಡೆಯಿತು? 1746ರಿಂದ 48. ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಆದಂತಹ ಒಪ್ಪಂದ ಯಾವುದು? ಯಾವುದು? ಏಕ್ಸ್ಲಾ ಚಾಪೆಲ್ ಒಪ್ಪಂದ. ಅರ್ಥ ಆಯ್ತಾ ಮಕ್ಕಳೇ? ಯಾರು ನಡೆಯುತ್ತೆ? ಫ್ರೆಂಚರಿಗೂ ಮತ್ತು ಇಂಗ್ಲಿಷರಿಗೂ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ನಾವು ಎರಡನೇ ಕರ್ನಾಟಕ ಯುದ್ಧ ಇದರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳು. ಈಗ ನಾವು ಎರಡನೇ ಕರ್ನಾಟಕ ಯುದ್ಧ ಇದರ ಬಗ್ಗೆ ನೋಡೋಣ ಮಕ್ಕಳೇ. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 54. ಮಕ್ಕಳೇ, ಈ ಎರಡನೇ ಮೊದಲನೇ ಕರ್ನಾಟಕ ಯುದ್ಧದ ಬಗ್ಗೆ ನೀವು ಅರ್ಥವನ್ನು ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ
ಎರಡನೇ ಒಂದು ಕರ್ನಾಟಕ ಯುದ್ಧದ ಬಗ್ಗೆ ನಾವು ಪ್ರಾರಂಭವನ್ನು ಮಾಡೋಣ. ಕೆಲವು ಪಾಯಿಂಟ್ಸನ್ನು ನಾನು ಬೋರ್ಡ್ ಮೇಲೆ ಬರೀತೀನಿ, ಬರ್ಕೊಡ್ರಿ ಮಕ್ಕಳೇ. ಫ್ರೆಂಚರು ಅಸಫ್ಜಾನನ ಮಗನಾದ ಸಲಭಜನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು. ನಿಜಾಮನನ್ನಾಗಿ ಮಾಡಿದರು. ಈ ನಿಜಾಮನ ರಕ್ಷಣೆಗಾಗಿ, ಇವನ ರಕ್ಷಣೆಗಾಗಿ ಫ್ರೆಂಚರು ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಮತ್ತೊಂದು ಕಡೆ ಚಂದ್ರಸಾಹೇಬನು, ಮತ್ತೊಂದು ಕಡೆ ಚಂದ್ರಸಾಹೇಬನು ಕರ್ನಾಟಕನ ನವಾಬನಾದನು. ಆದರೆ ನೆಕ್ಸ್ಟ್ ಪಾಯಿಂಟ್, ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದ್ರಸಾಹೇಬನನ್ನು ಸೋಲಿಸಿದರು. ಈ ಯುದ್ಧದಲ್ಲಿ ಚಂದ್ರಸಾಹೇಬನನ್ನು ಹತ್ಯೆ ಮಾಡಲಾಯಿತು. ಇವನ ಒಂದು ಸ್ಥಾನಕ್ಕೆ ಅನ್ವರುದ್ದೀನನ ಮಗನಾದ ಮಹಮ್ಮದ್ ಅಲಿಯನ್ನು ನೇಮಕ ಮಾಡಲಾಯಿತು. ಕೊನೆಗೆ ಎರಡನೇ ಕರ್ನಾಟಕದ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ
ಕೊನೆಗೊಂಡಿತು. ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮಕ್ಕಳೇ ಇಲ್ಲಿ ನೋಡ್ರಿ, ಎರಡನೇ ಒಂದು ಕಾರ್ನಾಟಿಕ್ ಯುದ್ಧ ಅಂತ ನಾವು ನೋಡಿದ್ರೆ, ಈ ಎರಡನೇ ಕಾರ್ನಾಟಿಕ್ ಯುದ್ಧದ ಒಂದು ಅವಧಿ 1749ರಿಂದ 1754. ಗೊತ್ತಾಯ್ತಾ ಮಕ್ಕಳೇ? 1749ರಿಂದ 1754. ಇಲ್ಲಿ ಫ್ರೆಂಚರು ಏನು ಮಾಡಿದಪ್ಪ ಅಂದರೆ, ಅಸಫ್ ಖಾನನ ಮಗನಾದಂತಹ ಸಲಬತ್ ಜಂಗನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದ್ರು. ಯಾರು? ಫ್ರೆಂಚರು. ಯಾರನ್ನ? ಸಲಬತ್ ಜಂಗನನ್ನ ಎಲ್ಲಿ? ಹೈದರಾಬಾದಿನಲ್ಲಿ ನಿಜಾಮನನ್ನಾಗಿ ಮಾಡ್ತಾರೆ. ಈ ಒಂದು ನಿಜಾಮನ ರಕ್ಷಣೆಗೋಸ್ಕರ, ಯಾವ ನಿಜಾಮ? ಸಲಬತ್ ಜಂಗನ ರಕ್ಷಣೆಗೋಸ್ಕರ ಫ್ರೆಂಚರು ಈ ಒಂದು ಬುಸಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ. ಫ್ರೆಂಚರ ಬುಸಿ ಎಂಬ ಅಧಿಕಾರಿಯನ್ನ ನೇಮಕವನ್ನ ಮಾಡ್ತಾರೆ. ಇಲ್ಲಿ ಮತ್ತೊಂದು ಕಡೆ ಏನಾಗುತ್ತಂದ್ರೆ, ಚಂದ ಸಾಹೇಬನು ಕಾರ್ನಾಟಿಕ್ನ ನವಾಬನಾಗ್ತಾನೆ. ಯಾರು? ಚಂದ ಸಾಹೇಬ. ನೋಡಿ, ಹೈದರಾಬಾದ್ನಲ್ಲಿ ನಿಜಾಮನಾಗಿದ್ದವರು ಯಾರು? ಸಲಬತ್ ಜಂಗ್. ಮತ್ತು ಕಾರ್ನಾಟಿಕ್ನಲ್ಲಿ ಒಂದು ಅಧಿಕಾರಕ್ಕೆ ಬಂದವರು ಯಾರಂದ್ರೆ ಚಂದ ಸಾಹೇಬ. ಹೈದರಾಬಾದಿನಲ್ಲಿ ಸಲಬತ್ ಜಂಗ್, ಕರ್ನಾಟಕದಲ್ಲಿ ಚಂದ ಸಾಹೇಬ ನವಾಬ. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾದಂತಹ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾದಂತಹ ರಾಬರ್ಟ್ ಕ್ಲೈವ್ ಏನು ಮಾಡ್ದ? ಕಾರ್ನಾಟಿಕ್ನ ರಾಜಧಾನಿಯಾದಂತಹ ಆರ್ಕಾಟಿನ ಮೇಲೆ ಆಕ್ರಮಣವನ್ನು ಮಾಡಿದ. ಯಾರು? ರಾಬರ್ಟ್ ಕ್ಲೈವ್. ಯಾವ ರಾಜಧಾನಿ? ಕರ್ನಾಟಕದ ರಾಜಧಾನಿ. ಕರ್ನಾಟಕದ ರಾಜಧಾನಿ ಯಾವುದು? ಆರ್ಕಾಟ್. ಆರ್ಕಾಟಿನ ಮೇಲೆ ಇವರು ದಾಳಿಯನ್ನ ಮಾಡಿದ. ಈ ಆರ್ಕಾಟಿನಲ್ಲಿ ಅಧಿಕಾರಕ್ಕೆ ಬಂದ ನವಾಬ ಯಾರು? ಚಂದ ಸಾಹೇಬ. ಮಕ್ಕಳು ಅರ್ಥ ಆಗ್ತಿದ್ದೀನ? ಇಲ್ಲಿ ನೋಡಿ, ಹೈದರಾಬಾದ್ನಲ್ಲಿ ಆಳ್ವಿಕೆ ನಡೆಸ್ತಿದ್ದವರು ಯಾರು ಅಂದ್ರೆ ಯಾರು? ಸಲಬತ್ ಜಂಗ್. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬಂದವರು ಯಾರು ಅಂದ್ರೆ ಚಂದ ಸಾಹೇಬ. ಇವರಿಬ್ಬರ ನಡುವೆ ಯಾರು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಬಂದವರು ಯಾರು? ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾರೆ? ಕರ್ನಾಟಕದ ರಾಜಧಾನಿಯಾದಂತಹ ಆರ್ಕಾಟಿನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ಯಾವುದರ ಮೇಲೆ? ಕರ್ನಾಟಕದ ರಾಜಧಾನಿಯಾದಂತಹ ಆರ್ಕಾಟಿನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಮಾಡಿ ಫ್ರೆಂಚರು ಮತ್ತು ಚಂದ ಸಾಹೇಬನನ್ನ ಸೋಲಿಸ್ತಾರೆ. ಚಂದ ಸಾಹೇಬನನ್ನ ಇವರು ಸೋಲಿಸ್ತಾರೆ. ಯಾರು? ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ ಇದನ್ನಲ್ಲ, ಯಾವುದು? ಕರ್ನಾಟಕದ ರಾಜಧಾನಿಯಾದಂತಹ ಆರ್ಕಾಟನ್ನ ವಶಪಡಿಸಿಕೊಂಡು ಚಂದ ಸಾಹೇಬನನ್ನ ಸೋಲಿಸ್ತಾನೆ. ಕರ್ನಾಟಕದ ನವಾಬನಾಗಿದ್ದವರು ಯಾರು? ಚಂದ ಸಾಹೇಬ. ಈ ಚಂದ ಸಾಹೇಬನ ರಾಜಧಾನಿ ಯಾವುದು? ಆರ್ಕಾಟ್. ಈ ಆರ್ಕಾಟನ್ನ ಏನ್ ಮಾಡ್ದ? ರಾಬರ್ಟ್ ಕ್ಲೈವ್ ಏನ್ ಮಾಡ್ದ? ವಶಪಡಿಸಿಕೊಂಡ. ಇದರಿಂದ ಚಂದ ಸಾಹೇಬ ಸೋಲನ್ನ ಅನುಭವಿಸಿದ. ಅರ್ಥಾಯ್ತಾ ಮಕ್ಕಳೇ? ಇಲ್ಲಿ ಚಂದ ಸಾಹೇಬ ಸೋಲನ್ನ ಅನುಭವಿಸಿದ. ಈ ಒಂದು ಯುದ್ಧದಲ್ಲಿ ಚಂದ ಸಾಹೇಬನನ್ನ ಹತ್ಯೆ ಮಾಡಲಾಯಿತು. ಎರಡನೇ ಕರ್ನಾಟಕ ಯುದ್ಧದಲ್ಲಿ ಏನ್ ಮಾಡ್ದ? ಇವರು ಚಂದ ಸಾಹೇಬ ಸೋತು ಕೊನೆಗೆ ಬ್ರಿಟಿಷರಿಂದ ಹತ್ಯೆಗೆ ಒಳಗಾದ. ಬ್ರಿಟಿಷರಲ್ಲಿ ಯಾರು? ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ನಿಂದ ಹತ್ಯೆಗೆ ಒಳಗಾದ. ಈ ಒಂದು ಚಂದ ಸಾಹೇಬನ ಒಂದು ಸ್ಥಾನಕ್ಕೆ ಯಾರು ಅಧಿಕಾರಕ್ಕೆ ಬಂದ್ರಂದ್ರೆ ಅನ್ವರುದ್ದೀನನ ಮಗನಾದಂತಹ ಮಹಮ್ಮದ್ ಆಲಿಯನ್ನ ನೇಮಕವನ್ನ ಮಾಡ್ತಾರೆ. ಎರಡನೇ ಕರ್ನಾಟಕ ಯುದ್ಧದಲ್ಲಿ ಚಂದ ಸಾಹೇಬ ಏನ್ ಮಾಡ್ದ? ಸೋತು ಹತ್ಯೆಗೆ ಒಳಗಾದ. ಇವನ ಒಂದು ಆ ಸ್ಥಾನಕ್ಕೆ ಯಾರು ಬಂದ್ರಪ್ಪ ಅಂದ್ರೆ ಅನ್ವರುದ್ದೀನನ ಮಗನಾದ ಯಾರು? ಮಹಮ್ಮದ್ ಆಲಿ. ಅನ್ವರುದ್ದೀನನ ಮಗ ಯಾರು? ಮಹಮ್ಮದ್ ಆಲಿಯನ್ನ ಏನ್ ಮಾಡಿದ್ರು? ಇವನ ಒಂದು ಸ್ಥಾನಕ್ಕೆ ನೇಮಕವನ್ನ ಮಾಡಿದ್ರು. ಕೊನೆಗೆ ಈ ಒಂದು ಯುದ್ಧ ಅನ್ನೋದು, ಕರ್ನಾಟಕ ಯುದ್ಧ ಅನ್ನೋದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು. ಈಗ ಯಾರು? ರಾಬರ್ಟ್ ಕ್ಲೈವ್ಗೂ ಮತ್ತು ಫ್ರೆಂಚರಿಗೂ ಒಂದು ಒಪ್ಪಂದ ಆಗುತ್ತೆ. ಎಲ್ಲಿ? ಎರಡನೇ ಕರ್ನಾಟಕ ಯುದ್ಧದಲ್ಲಿ
ಪ್ರಶ್ನೆ ಕೇಳ್ತಾರೆ, ಎರಡನೇ ಕರ್ನಾಟಕ ಯುದ್ಧದಲ್ಲಿ ಆದಂತಹ ಒಪ್ಪಂದ ಯಾವುದು? ಯಾವುದು? ಪಾಂಡಿಚೇರಿ ಒಪ್ಪಂದ. ಅರ್ಥ ಆಯ್ತಾ ಮಕ್ಕಳೇ? ಅದೇ ನಿಮಗೆ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಆದಂಥ ಒಪ್ಪಂದ ಯಾವುದು? ಯಾವುದು? ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಲ್ವಾ? ಹಾಗೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಆದಂತಹ ಒಪ್ಪಂದ ಯಾವುದಪ್ಪ ಅಂದರೆ ಪಾಂಡಿಚೇರಿ ಒಪ್ಪಂದ. ಇಷ್ಟು ಮಕ್ಕಳೇ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮೂರನೇ ಕರ್ನಾಟಕ ಯುದ್ಧಕ್ಕೆ ನಾವೀಗ ಹೋಗೋಣ. ಎಲ್ಲ ಬರ್ತಾನಿದ್ದೀರಲ್ವಾ? ಮೂರನೇ ಕರ್ನಾಟಕ ಯುದ್ಧ ಬರ್ಕೊಡ್ರಿ ಮಕ್ಕಳೇ. ಐವತ್ತಾರರಿಂದ 1963 ಫ್ರೆಂಚರು ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಈ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಹೈಫುಡ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದನು. ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡನು. ಎಲ್ಲಿ? ಪಾಂಡಿಚೇರಿ. ಕೊನೆಗೆ ಐದುಕೂಟನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಲಾಲಿಯು 1916ರಲ್ಲಿ ಶರಣಾದನು. ನೆಕ್ಸ್ಟ್ ಪಾಯಿಂಟ್, ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಳೆದುಕೊಂಡರು. ಆದಾಗ್ಯೂ ನೆಕ್ಸ್ಟ್ ಪಾಯಿಂಟ್,
1963ರಲ್ಲಿ ಪ್ಯಾರಿಸ್ ಒಪ್ಪಂದ ಪ್ರಕಾರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಬಿಟ್ಟುಕೊಟ್ಟರು. ಇದರಿಂದ ಫ್ರೆಂಚರು ಭಾರತದಲ್ಲಿ ಮೂಲೆ ಗುಂಪಾದರು. ಹೀಗೆ ಬ್ರಿಟಿಷರು ಮತ್ತು ಯುರೋಪಿನ ಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ತೊಡಗಿದರು. ಮಕ್ಕಳೇ, ಇಲ್ಲಿ ನಾವು ಮೂರನೇ ಕಾರ್ನಾಟಿಕ್ ಯುದ್ಧ ಅಂತೆಲ್ಲ ನೋಡಿದ್ರೆ ಇದರ ಅವಧಿ 1756ರಿಂದ 1763. ಮಕ್ಕಳೇ, ಇಲ್ಲಿ ಫ್ರೆಂಚರು ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಫ್ರೆಂಚರು ಕೌಂಟ್ ಡಿ ಲಾಲಿಯು ಎಷ್ಟರಲ್ಲಿ 1760ರಲ್ಲಿ ಯಾವ ಕೋಟೆ? ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಈ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿಯಾದಂತಹ ಸರ್ ಹೈರ್ಕೂಟನು ಫ್ರೆಂಚರನ್ನು ಸೋಲಿಸಿದನು. ಯಾವ ಕದನದಲ್ಲಿ? ವಾಂಡಿವಾಶ್ ಕದನದಲ್ಲಿ. ಯಾರು? ಬ್ರಿಟಿಷ್ ಸೇನಾಧಿಕಾರಿ. ಯಾರು ಸರ್ ಹೈರ್ಕೂಟನು ಫ್ರೆಂಚರನ್ನು ಸೋಲಿಸಿದನು. ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದನು. ಈಗ ಲಾಲಿಯು, ಯಾರು? ಕೌಂಟ್ ಡಿ ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡ. ಫ್ರೆಂಚರ ಯಾರು? ಕೌಂಟ್ ಡಿ ಲಾಲಿ ಇದನ್ನಲ್ಲ, ಈ ಒಂದು ಯುದ್ಧದಲ್ಲಿ ಅವನು ತಪ್ಪಿಸ್ಕೊಂಡು ಎಲ್ಲಿ ತಲೆಮರೆಸ್ಕೊಂಡ? ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊಂಡು. ಕೊನೆಗೆ ಸರ್ ಹೈರ್ಕೂಟ್ ಏನು ಮಾಡಿದಪ್ಪ ಅಂದರೆ ಈ ಪಾಂಡಿಚೇರಿಗೆ ಮುತ್ತಿಗೆಯನ್ನು ಹಾಕಿದ. ಇದು ಯಾರು? ಕೌಂಟ್ ಡಿ ಲಾಲಿ ಇದನ್ನಲ್ಲ, ಇವನು ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊಂಡಲ್ಲ. ಆಗ ಹೈರ್ಕೂಟ್ ಏನು ಮಾಡ್ತಾನೆ? ಪಾಂಡಿಚೇರಿಗೆ ಮುತ್ತಿಗೆಯನ್ನು ಹಾಕಿದ. ಆಗ ಯಾರು? ಸರ್ ಲಾಲಿಯು 1716ರಲ್ಲಿ ಏನು ಶರಣಾಗತನಾದ. ಯಾರಿಗಂದರೆ ಹೈರ್ಕೂಟನಿಗೆ ಶರಣಾಗತನಾದ. ಯಾರು? ಕೌಂಟ್ ಡಿ ಲಾಲಿ. ಎಷ್ಟರಲ್ಲಿ? 1716ರಲ್ಲಿ ಶರಣಾಗತನಾದ. ಹೀಗೆ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಳ್ಕೊಂಡ್ರು. ಯಾವ ಯುದ್ಧದ ಪರಿಣಾಮವಾಗಿ? ಕಾರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಯಾರು ತಮ್ಮ ನೆಲೆಗಳನ್ನು ಭಾರತದಲ್ಲಿ ಕಳ್ಕೊಂಡ್ರಪ್ಪ ಅಂದರೆ ಫ್ರೆಂಚರು. ಇಲ್ಲಿ ಫ್ರೆಂಚರೇ ಯಾರು? ಸರ್ ಹೈರ್ಕೂಟ್ ಯಾರು? ಕೌಂಟ್ ಡಿ ಲಾಲಿ ಇದ್ದಾರಲ್ಲ, ಇವನು ಈ ಒಂದು ಯಾರು? ಸರ್ ಹೈರ್ಕೂಟನಿಗೆ ಶರಣಾಗತನಾದ ಪರಿಣಾಮವಾಗಿ ಫ್ರೆಂಚರು ತಮ್ಮ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಅಥವಾ ತಮ್ಮ ನೆಲೆಗಳನ್ನು ಕಳ್ಕೊಂಡು 1763ರಲ್ಲಿ ನೀವು ಫ್ರೆಂಚರಿಗೂ ಮತ್ತು ಇಂಗ್ಲಿಷರಿಗೂ ಒಪ್ಪಂದ ನಡೆಯುತ್ತೆ. ಆ ಒಪ್ಪಂದ ಯಾವುದಂದರೆ ಪ್ಯಾರಿಸ್ ಒಪ್ಪಂದ. ಯಾವ ಒಪ್ಪಂದ? ಪ್ಯಾರಿಸ್ ಒಪ್ಪಂದ. ಮಕ್ಕಳೇ, ನಿಮಗೆ ಪ್ರಶ್ನೆ ಕೇಳ್ತಾರೆ, ಮೂರನೇ ಕಾರ್ನಾಟಿಕ್ ಯುದ್ಧದಲ್ಲಿ ಆದಂತಹ ಒಪ್ಪಂದ ಯಾವುದು? ಪ್ಯಾರಿಸ್ ಒಪ್ಪಂದ. ಹೀಗೆ ಫ್ರೆಂಚರು ಪಾಂಡಿಚೇರಿಯನ್ನು ಬಿಟ್ಕೊಂಡ್ರು. ಇದರಿಂದ ಫ್ರೆಂಚರು ಭಾರತದಲ್ಲಿ ಮೂಲೆ ಗುಂಪಾದರು. ಫ್ರೆಂಚರು ಪಾಂಡಿಚೇರಿಯನ್ನು ಬಿಟ್ಟುಕೊಟ್ಟಿದ್ದರಿಂದ ಫ್ರೆಂಚರು ಭಾರತದಲ್ಲಿ ಮೂಲೆ ಗುಂಪಾದರು ಮೀನ್ಸ್ ಫ್ರೆಂಚರು ಕ್ಷೀಣಿಸಿದರು ಅಂತೇಳಿ ನಾವು ಹೇಳ್ತೀವಿ. ನಿಮಗೆ ಒಂದನೇ ಕಾರ್ನಾಟಿಕ್ ಯುದ್ಧದಲ್ಲಿ ಯಾವುದು? ಏಕ್ಸ್ಟ್ರಾ-ಚಾಪೆಲ್ ಒಪ್ಪಂದ. ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಪಾಂಡಿಚೇರಿ ಒಪ್ಪಂದ. ಮೂರನೇದು ಯಾವುದಂದರೆ ಪ್ಯಾರಿಸ್ ಒಪ್ಪಂದ. ಮಕ್ಕಳೇ, ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈಗ ನಾವು ಗೃಹ ಪಾಠವನ್ನು ನೋಡೋಣ. ಅರ್ಥ ಆಗಿದೆನಾ?
ಮಕ್ಕಳೇ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಭಾಗ 1ರಲ್ಲಿ ಪೇಜ್ ನಂಬರ್ 9 ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ಹಿಂದಿನ ತರಗತಿಯಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ನಾವು 1ನೇ ಮೇನಲ್ಲಿ 3 ಪ್ರಶ್ನೆ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್, ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ. 2ನೇ ಪ್ರಶ್ನೆ, ರಾಬರ್ಟ್ ಕ್ಲೈವನ್ನು 1757ರಲ್ಲಿ ಸಿರಾಜುದ್ದೌಲನ ಮೇಲೆ ಡ್ಯಾಶ್ ಕದನ ಸಾರಿದನು. ಹಾಗೆ 4ನೇ ಪ್ರಶ್ನೆ, 5ನೇ ಬುಕ್ಸಲ್ಲಿ 5ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು. ಅದು ಈ ವರ್ಷದ ಪಾಠಕ್ಕಿಲ್ಲ. ನೆಕ್ಸ್ಟ್ ಮಕ್ಕಳೇ, 2ನೇ ಮೇನಲ್ಲಿ ಪ್ರಶ್ನೆ ಬರ್ಕೋರಿ. 2ನೇ ಕಾರ್ಗಿಲ್ ಯುದ್ಧವನ್ನು ವಿವರಿಸಿ. 2ನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಹಾಗೆ ಮಕ್ಕಳೇ 3ನೇ ಪ್ರಶ್ನೆ, 3ನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಮಕ್ಕಳೇ, ಇವತ್ತು ಮಾಡಿರುವಂತಹ ಪಾಠಕ್ಕೆ ಸಂಬಂಧಿಸಿದಂತೆ 2ನೇ ಮೇನಲ್ಲಿ ನಾನು 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರ ಸಹಿಯನ್ನು ಹಾಕಿಸಿ. ವಂದನೆಗಳು.